தான், மரித்தாலும் உம்மோடு தான், நான் வாழ்ந்தாலும் உம்மோடு தான், மரித்தாலும் உம்மோடு தான். உமக்காகத்தானே உயிர் வாழ்கிறேன், உம்மை தானே நேசிக்கிறேன். உமக்காகத்தானே உயிர் வாழ்கிறேன், உம்மை தானே நேசிக்கிறேன். வாழ்ந்தாலும் உம்மோடு தான், மரித்தாலும் உம்மோடு தான், நான் வாழ்ந்தாலும் உம்மோடு தான், மரித்தாலும் ಉಮ್ಮೋಡು தான். ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ಈ ದಿನದ ಜೀವ ಕೊಡುವ ವಾಕ್ಯಕ್ಕೆ ಯೇಸು ಕ್ರಿಸ್ತನ ಹೆಸರಿನ ನಾಮದಲ್ಲಿ ನಿಮಗೆ ಸ್ವಾಗತಿಸುತ್ತೇವೆ. ಯೋವನು ಬರೆದ ಶುಭ ಸಂದೇಶ 9ನೇ ಅಧ್ಯಾಯ 36ರಿಂದ 41 ವಚನಗಳನ್ನು ನಾವು ಓದಿಕೊಳ್ಳೋಣ. ಅದಕ್ಕೆ ಅವನು, ಆತನು ಯಾರು ಸ್ವಾಮಿ? ತಿಳಿದರೆ ಆತನು ನಂಬುತ್ತೇನೆ ಅಂದಾಗ, ಯೇಸು, ನೀನು ಅವನ್ನು ಕಂಡಿದ್ದಿ, ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಅವನು ಅಂದನು. ಅವನು, ನಂಬುತ್ತೇನೆ ಸ್ವಾಮಿ ಎಂದು ಹೇಳಿ ಆತನಿಗೆ ಅಡ್ಡ ಬಿದ್ದನು. ಆಗ ಯೇಸು, ನಾನು ನ್ಯಾಯ ತೀರ್ಪಿಗಾಗಿ ಈ ಲೋಕಕ್ಕೆ ಬಂದಿದ್ದೇನೆ. ಆ ತೀರ್ಪು ಏನೆಂದರೆ, ಕಣ್ಣಿಲ್ಲದವರಿಗೆ ಕಣ್ಣು ಬರುವು, ಕಣ್ಣಿದ್ದವರು ಕುರುಡರಾಗುವರು ಅಂದನು. ಇದನ್ನು ಆತನ ಸಂಗಡ ಇದ್ದ ಫರಿಸಾಯರು ಕೇಳಿ, ನಾವು ಕುರುಡರೇನು ಎಂದು ಕೇಳಿದಾಗ, ಯೇಸು ಅವರಿಗೆ, ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವು ಇರುತ್ತಿರಲಿಲ್ಲ, ನಮಗೆ ಕಣ್ಣು ಕಾಣುತ್ತವೆ ಅನ್ನುತ್ತೀರಾದ್ದರಿಂದ ನಿಮ್ಮ ಪಾಪವು ಉಳಿದದೆ. ನಮ್ಮ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ತಂದೆಯ ದೇವರೇ, ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಇವತ್ತನೇ ದಿವಸದಲ್ಲಿ ಕೇಳಿದಂಥ ವಾಕ್ಯಗಳನ್ನು ಕೇಳಿದಂಥ ಒಬ್ಬೊಬ್ಬರು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇನೆ. ಅವರ ಜೀವಿತದಲ್ಲಿ ಹೋರಾಡುವಂಥ ಎಲ್ಲ ಸಮಸ್ಯೆಗಳಿಗೆ ನಿಮ್ಮ ವಾಕ್ಯವನ್ನು ಕಳಿಸಿ ಒಬ್ಬೊಬ್ಬರನ್ನು ಬಿಡುಗಡೆ ಮಾಡಬೇಕಾಗಿ, ಅವರನ್ನು ಧೈರ್ಯ ತುಂಬಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಅವರ ಕುಟುಂಬದಲ್ಲಿರುವ ಒಬ್ಬೊಬ್ಬ ಮಕ್ಕಳನ್ನು ಕೂಡ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಸಮಯದಲ್ಲಿ ಪರೀಕ್ಷೆಗಳನ್ನು ಬರೆಯುವಂಥ ಒಬ್ಬೊಬ್ಬ ಮಕ್ಕಳಿಗೆ ಜ್ಞಾನವನ್ನು, ಜ್ಞಾಪಕ ಶಕ್ತಿಯನ್ನು ಕೊಡಬೇಕಾಗಿ ಪ್ರಾರ್ಥನೆ. ಅವರು ಹೋಗುವಾಗ ಬರುವಾಗ ನಿಮ್ಮ ತೂತರುಗಳನ್ನು ಇಟ್ಟು ಅವರನ್ನು ಬೇಲಿ ಹಾಕಿ ಕಾದುಕೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಒಬ್ಬೊಬ್ಬರು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇನೆ. ಅವರ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಯೇಸು ನಾಮದಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್.